ಬಂಧುಗಳೇ, ನಾನೀಗ ಪ್ರವಾಸಿ ತಾಣವಾದ ಹಂಪಿಗೆ ಬಂದಿರುತ್ತೇನೆ. ಈ ಹಂಪಿಯು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿದೆ. ಹೊಸಪೇಟೆಯು ಹಂಪಿಯ ಸಮೀಪದಲ್ಲಿರುವ ಪಟ್ಟಣವಾಗಿದ್ದು, ತುಂಗಭದ್ರಾ ನದಿಯ ಎಡದಂಡೆಯಲ್ಲಿರುವ ಹಂಪಿಯು ಸುಂದರ ಪ್ರಕೃತಿಯ ಮಡಿಲಲ್ಲಿ ಮಾನವನ ಇತಿಹಾಸವನ್ನು ಅಡಗಿಸಿಕೊಂಡು ವಿಶ್ವದ ಗಮನವನ್ನು ತನ್ನೆಡೆ ಸದ್ದಿಲ್ಲದೆ ಸೆಳೆಯುತ್ತದೆ. ಬಂಧುಗಳೇ, ಅಂದರೆ ಈ ಹಂಪಿಯು ಸಾಕಷ್ಟು ತನ್ನ ಪರಿಸರ ಸೌಂದರ್ಯವನ್ನು ಬಹಳಷ್ಟು ಹೆಚ್ಚಿಸಿಕೊಂಡಿದೆ. ಇಲ್ಲಿ ಕಾಣುವ ಬೆಟ್ಟ ಗುಡ್ಡಗಳು, ನದಿ, ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು, ಕಣಿವೆಗಳು ಇಲ್ಲಿನ ಸೊಬಗನ್ನು ಇನ್ನೂ ಬಹಳಷ್ಟು ಹೆಚ್ಚಿಸಿವೆ. ಕಾಲದಿಂದಲೂ ಪ್ರತಿ ಮನುಷ್ಯನನ್ನು ಈ ಪ್ರದೇಶವು ಬಹಳಷ್ಟು ಆಕರ್ಷಿಸುತ್ತದೆ. 13ನೇ ಶತಮಾನದ ಅಂತ್ಯದ ವೇಳೆಗೆ ದಕ್ಷಿಣ ಭಾರತದ ಮೇಲೆ ಸ್ಥಳೀಯ ರಾಜರ ಮೇಲೆ ದಾಳಿಗಳನ್ನು ಸಾಕಷ್ಟು ನೆರೆಹೊರೆಯ ಅರಸರು ನಡೆಸುತ್ತಿದ್ದರು. ಆ ಅಕ್ರಮಗಳನ್ನು ಪ್ರಬಲವಾಗಿ ಎದುರಿಸಲು ತಡೆಯಲು ಈ ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಯಿತು. ಸಂಗಮ ವಂಶದ ಸಹೋದರರುಗಳಾದ ಹರಿಹರ ಮತ್ತು ಹೊಕ್ಕಬಕ್ಕರು ಕ್ರಿಸ್ತಶಕ 1336ರಲ್ಲಿ ನಿಂದ 1342ರ ನಡುವೆ ಪ್ರಾರಂಭದಲ್ಲಿ ಅಣೆಗೊಂದಿಯನ್ನು, ನಂತರ ಹಂಪಿಯನ್ನು ರಾಜಧಾನಿಯಾಗಿಸಿಕೊಂಡು ವಿಜಯನಗರ ರಾಜ್ಯವನ್ನು ಸ್ಥಾಪಿಸಿದರು. ಈ ರಾಜ್ಯವು ಕಾಲಕ್ರಮದಲ್ಲಿ ಬಲಗೊಂಡು, ವರ್ಧನೆಗೊಂಡು, ಶಕ್ತಿಗೊಂಡು ಸಾಕಷ್ಟು ಸಮಯದವರೆಗೆ ದಕ್ಷಿಣ ಭಾರತದ ಬಹುಭಾಗಗಳನ್ನು ಒಳಗೊಂಡಿತ್ತು. ಸಾಮ್ರಾಜ್ಯದ ಉತ್ತುಂಗ ಕಾಲದಲ್ಲಿ ಅದು ಉತ್ತರದ ಕೃಷ್ಣಾ ನದಿಯವರೆಗೆ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೆ ಮತ್ತು ಪೂರ್ವ ಪಶ್ಚಿಮ ಕಡಲ ತೀರದವರೆಗೂ ವ್ಯಾಪಿಸಿತ್ತು. ವಿಜಯನಗರದ ವಿವಿಧ ಅರಸು ಮನೆತನಗಳಾದ ಸಂಗಮ ಮತ್ತು ಸಾಳವ ಮತ್ತು ತುಳುವ ಮತ್ತು ಅರವೀಡು ವಂಶಗಳಿಗೆ ಸೇರಿದ ಹಲವಾರು ಅರಸರುಗಳು 2.25 ಶತಮಾನಗಳಿಗಿಂತ ಹೆಚ್ಚು ಅಧಿಕ ಕಾಲ ಆಳ್ವಿಕೆ ನಡೆಸಿ ಕ್ರಿಸ್ತಶಕ 1565ರಲ್ಲಿ ಅಂತಿಮವಾಗಿ ಪತನವನ್ನು ಹೊಂದಿದರು. ಅಲ್ಲಿಗೆ ವಿಜಯನಗರದ ಆಸ್ಥಾನದ ವೈಭವ ಗತವೈಭವವನ್ನು ಕಂಡಿತು. ಈಗ ರಕ್ಕಸ ತಂಗಡಿಗೆ ಈ ಯುದ್ಧಗಳು, ಇಲ್ಲಿ ಹಲವಾರು ಯುದ್ಧಗಳಲ್ಲಿ ರಕ್ಕಸ ತಂಗಡಿಗಿ ಅಥವಾ ರಕ್ಕಸ ತಂಗಡಿಗಿ ಮತ್ತು ತಾಳಿಕೋಟೆ ಯುದ್ಧಗಳು ನಿರ್ಣಾಯಕ ಯುದ್ಧವು ರಾಜಧಾನಿ ಮತ್ತು ಸಾಮ್ರಾಜ್ಯದ ಮೇಲೆ ಶಾಶ್ವತ ದುರಂತವನ್ನು ಉಂಟುಮಾಡಿತು. ಅದರ ತರುವಾಯವು ಅರವೀಡು ವಂಶದ ಅರಸರು ಪೆಣಗೊಂಡು ಮತ್ತು ಚಂದ್ರಗಿರಿಯನ್ನು ತಮ್ಮ ರಾಜಧಾನಿಯಾಗಿಸಿಕೊಂಡು 1 ಶತಮಾನದವರೆಗೆ ಉಳಿದು ಬಂದರು. ಆದರೆ ವಿಜಯನಗರ ಪಟ್ಟಣವು ತಾನು ಕಳೆದುಕೊಂಡ ವೈಭವವನ್ನು ಮರಳಿ ಪಡೆಯಲಾಗಲಿಲ್ಲ. ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಅರಸರೆಂದರೆ ಇಮ್ಮಡಿ ಹರಿಹರ, ಕ್ರಿಸ್ತಶಕ 1377ರಿಂದ 1404ರವರೆಗೆ, ಪ್ರೌಢವ ದೇವರಾಯ ಕ್ರಿಸ್ತಶಕ 1422ರಿಂದ 1446ರವರೆಗೆ. ಕೃಷ್ಣದೇವರಲ್ಲಿ ಇವರೆಲ್ಲ ರಾಜರುಗಳಲ್ಲಿ ಕೃಷ್ಣದೇವರಾಯ ಅರಸರು ಬಹಳ ಮಹತ್ವದ ಒಂದು ಸ್ಥಾನವನ್ನು ಪಡೆಯುತ್ತಾರೆ. ವಿಜಯನಗರದ ಸಾಮ್ರಾಜ್ಯದಲ್ಲೇ ವಿಶೇಷವಾದ ಅರಸರು, ರಾಜರು ಅಂದರೆ ಶ್ರೀಕೃಷ್ಣ ದೇವರಾಯರು. ಅವರು ಆಳಿದ ಒಂದು ಕ್ರಿಸ್ತಶಕ 1509ರಿಂದ 1530ರವರೆಗೆ. ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಸಿದ್ಧ ಅರಸರುಗಳು. ವಿಜಯನಗರದ ವೈಭವವನ್ನು ಕಾಣಲು ಅನೇಕ ಹೊರದೇಶದಿಂದ ಬಂದು ಇತಿಹಾಸ ತಜ್ಞರು ಭೇಟಿ ನೀಡಿದ್ದರು. ಅಂದರೆ ಈ ವಿಜಯನಗರದ ಸಾಮ್ರಾಜ್ಯದಲ್ಲಿ
ಆಗಿನ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯ ಆಳುತ್ತಿದ್ದ ಒಂದು ಸಮಯದಲ್ಲಿ ಮುತ್ತು ರತ್ನಗಳನ್ನು ಸಹ ಹಾದಿಯಲ್ಲಿ ಬೀದಿಯಲ್ಲಿ ಇಟ್ಟು ಮಾರಾಟ ಮಾಡುತ್ತಿದ್ದರು ಎಂಬ ಉಲ್ಲೇಖವೂ ಇದೆ. ಹೇಗೆಂದರೆ ಅಷ್ಟು ಒಂದು ವೈಭವವಾದ ಒಂದು ರಾಜ್ಯ, ಅತಿ ಅಭಿವೃದ್ಧಿ, ಭಾರಿ ಎತ್ತರಕ್ಕೆ ಎಳೆದ ಒಂದು ಆರ್ಥಿಕ ವ್ಯವಸ್ಥೆ, ಆರ್ಥಿಕ ಪರಿಸ್ಥಿತಿ ತುಂಬ ಎತ್ತರವಾಗಿತ್ತು, ದೊಡ್ಡದಾಗಿತ್ತು. ಎಲ್ಲರಿಗೂ ಕೂಡ ಖುಷಿ ಖುಷಿಯಾಗಿ ಬದುಕುತ್ತಿದ್ದರು ಎಂಬ ಉಲ್ಲೇಖವೂ ಇದೆ. ಅಂದರೆ ಶ್ರೀಕೃಷ್ಣ ದೇವರಾಯರು ಆಳಿದ ಒಂದು ಆ ಸಮಯದಲ್ಲಿ ಸಾಕಷ್ಟು ವಿಜಯನಗರ ಸಾಮ್ರಾಜ್ಯ, ಹಂಪಿ ಬಹಳಷ್ಟು ಉತ್ತುಂಗದ ಮಟ್ಟಕ್ಕೆ ವೈಭವವನ್ನು ಕಾಣುತ್ತಿತ್ತು. ಹಂಪಿಗೆ ಈ ಒಂದು ಶ್ರೀಕೃಷ್ಣ ದೇವರಾಯರ ಒಂದು ರಾಜ್ಯ ಆಳ್ವಿಕೆಯ ಒಂದು ರಾಜ್ಯಭಾರವನ್ನು ನೋಡಲು ಬೇರೆ ಬೇರೆ ದೇಶಗಳಿಂದ ಒಂದು ಇತಿಹಾಸ ತಜ್ಞರು ಭೇಟಿ ಕೊಟ್ಟಿದ್ದರು. ಅಂದರೆ ಸಾಮ್ರಾಜ್ಯಕ್ಕೆ ಸೇರಿದ ಪ್ರಸಿದ್ಧ ಅರಸರುಗಳು ವಿಜಯನಗರದ ವೈಭವವನ್ನು ಕಾಣಲು ಅನೇಕರು ಭೇಟಿ ನೀಡಿದರು. ಅರೇಬಿಯಾ, ಇಟಲಿ, ಪರ್ಷಿಯಾ, ಪೋರ್ಚುಗಲ್ ಮತ್ತು ರಷ್ಯಾಗೆ ಸೇರಿದ್ದ ಫಿರಿಸ್ತಾ ಕ್ರಿಸ್ತಶಕೆ 1378ರಲ್ಲಿ, ಡೊಮಿಂಗೋ ಪಯಾಸ್ ಕ್ರಿಸ್ತಶಕ 1520ರಲ್ಲಿ, ಫರ್ನಾವೋ ನ್ಯೂನೀಸ್ ಕ್ರಿಸ್ತಶಕ 1535ರಲ್ಲ, ಇಬ್ನ ಬತೂತ್ ಕ್ರಿಸ್ತಶಕ 16ನೇ ಶತಮಾನ, ಡುರೂಟ್ ಬಾರ್ಬೋಸ್ ಕ್ರಿಸ್ತಶಕ 1500, ನಿಕೋಲೋ ಕೊಂಟಿ ಮುಂತಾದ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಬಂದು ವಿಜಯನಗರದ ಎಲ್ಲ ರಾಜರುಗಳಲ್ಲಿ ಶ್ರೀಕೃಷ್ಣ ದೇವರಾಯರು ಆಳಿದ ರಾಜ್ಯದ ವೈಭವವನ್ನು ತುಂಬ ವಿಸ್ತಾರವಾಗಿ ವಿವರಿಸಿದ್ದಾರೆ. ಇಲ್ಲಿಗೆ ಬಂದು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಅತ್ಯಂತ ಕೂಲಂಕುಷವಾಗಿ ತಮ್ಮ ಪ್ರವಾಸ ಕಥನದಲ್ಲಿ ದಾಖಲಿಸಿದ್ದಾರೆ. ವಿಜಯನಗರದ ಚಾರಿತ್ರಿಕ ಮೌಲ್ಯ ಮತ್ತು ಅವರ ಕಾಲದ ಕೊಡುಗೆಗಳಾದ ಬೃಹತ್ ಪ್ರಮಾಣದ ಧಾರ್ಮಿಕ, ಲೌಕಿಕ ಮತ್ತು ಸಾಮಾಜಿಕ ರಕ್ಷಣಾ ವಾಸ್ತು ನಿರ್ಮಿತಿಗಳನ್ನು ಪರಿಗಣಿಸಿ ಯುನೆಸ್ಕೋ 1986ರಲ್ಲಿ ಹಂಪಿಗೆ ವಿಶ್ವ ಪರಂಪರೆ ನೆಲೆ ಸ್ಥಾನ ನೀಡಿ ಗುರುತಿಸಿತು. ವಿಜಯನಗರ ಪಟ್ಟಣದಲ್ಲಿ ಹಾಯ್ದು ಹೋಗುವ ನೀರಾವರಿ ಮತ್ತು ನೀರು ಸರಬರಾಜು ವ್ಯವಸ್ಥೆಯಿಂದ ಕೂಡಿದ ಸೂಕ್ತ ಮತ್ತು ದಕ್ಷ ನಗರ ರಚನಾ ಯೋಜನೆಗಳನ್ನು, ಬಜಾರುಗಳು, ಮಂಟಪಗಳು ಮತ್ತು ಇನ್ನೂ ಅನೇಕ ಪ್ರಾಚೀನ ಅವಶೇಷಗಳನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಮತ್ತು ರಾಜ್ಯ ಪ್ರಾಚ್ಯವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯವರು ರಕ್ಷಿಸಲಿದ್ದಾರೆ. ಹಂಪಿಯ ಬಹುತೇಕ ಸ್ಮಾರಕಗಳು ಸುಮಾರು 40 ಚದರ ಕಿಲೋಮೀಟರ್ನಷ್ಟು ವಿಶಾಲ ಪ್ರದೇಶದಲ್ಲಿ ವಿಸ್ತಾರವಾಗಿ ವ್ಯಾಪಿಸಿದ್ದು, ಅವುಗಳು ಅಧಿಕವಾಗಿ ತುಂಗಭದ್ರಾ ನದಿಯ ಬಲದಂಡೆಯಲ್ಲಿವೆ. ನದಿಯ ಎಡದಂಡೆಯಲ್ಲಿ ಆನೆಗುಂದಿ ಇದ್ದು ಅಲ್ಲಿಯೂ ವಿಜಯನಗರ ಕಾಲಕ್ಕೆ ಸೇರಿದ ಕುರುಹುಗಳಿವೆ. ಈ ಮೊದಲು ನಮಗೆ ಬಹಳಷ್ಟು ವೈಭವಯುತವಾಗಿ ಎದ್ದು ಕಾಣುವ ದೇವಾಲಯ ವಿರೂಪಾಕ್ಷ ದೇವಾಲಯವು ಹಂಪಿಯಲ್ಲಿರುವ ಪ್ರಮುಖ ದೇವಾಲಯವಾಗಿತ್ತು. ಅಲ್ಲಿ ನಿತ್ಯ ಪೂಜೆಗಳು ಜರುಗುತ್ತವೆ. ಹೇಮಕೂಟ ಬೆಟ್ಟದ ಉತ್ತರ ಭಾಗದಿಂದ ಇಳಿದರೆ ವಿರೂಪಾಕ್ಷ ದೇವಾಲಯದ ಪೂರ್ವ ಪ್ರವೇಶ ದ್ವಾರವು ದೊರಕುತ್ತದೆ. ವಿರೂಪಾಕ್ಷ ಅಥವಾ ಪಂಪಾಪತಿ ದೇವಾಲಯವು ಆರಂಭದಲ್ಲಿ ಚಿಕ್ಕ ಗುಡಿಯಾಗಿದ್ದು, ಇಂದು ನಮಗೆ ಕಾಣಸಿಗುವ ದೇವಾಲಯವು ಬಹುಸಂಕೀರ್ಣದ ಬಹುಭಾಗಗಳನ್ನು ಕ್ರಿಸ್ತಶಕೆ 16ನೇ ಶತಮಾನದ ಆದಿಭಾಗದಲ್ಲಿ ವಿಸ್ತರಿಸಿ ರಚಿಸಲಾಯಿತು. ದೇವಾಲಯದ ಸಂಕೀರ್ಣವು ಆಯತಾಕಾರವಾಗಿರುವ ಆವರಣದಲ್ಲಿದೆ. ಅವುಗಳಲ್ಲಿರುವ ಭವ್ಯ ಗೋಪುರಗಳನ್ನು ಹೊಂದಿದ
2 ವಿಶಾಲ ಅಂಕಣಗಳಿವೆ. ಪೂರ್ವದಲ್ಲಿರುವ ಗೋಪುರವನ್ನು ಇಮ್ಮಡಿ ದೇವರಾಯನ ಕ್ರಿಸ್ತಶಕ 1422ರಿಂದ 46ರವರೆಗೆ ಅಧಿಕಾರಿಯಾಗಿದ್ದ ಪ್ರೋಲುಗಂಟಿ ತಿಪ್ಪನು ನಿರ್ಮಿಸಿದ. ಈ ಗೋಪುರವನ್ನು ಬಿಷ್ಟಪ್ಪಯ್ಯ ಗೋಪುರವೆಂದು ಸಹ ಕರೆಯಲಾಗುತ್ತದೆ. ಒಳಗಿರುವ ಕಿರಿಯ ಗೋಪುರ ವರ್ಣಚಿತ್ರವಿರುವ ರಂಗಮಂಟಪಗಳನ್ನು ಶ್ರೀಕೃಷ್ಣ ದೇವರಾಯನು ಕ್ರಿಸ್ತಶಕ 1510ರಲ್ಲಿ ನಿರ್ಮಿಸಿದನು. ದೇವಾಲಯ ಸಂಕೀರ್ಣದಲ್ಲಿ ಅನೇಕ ಉಪಗುಡಿಗಳು ಮತ್ತು ಮಂಟಪದ ಸಾಲು ಪ್ರಕಾರ ಗೋಡೆಯ ಒಳ ಆವರಣದಲ್ಲಿ ಇದೆ. ಇಲ್ಲಿರುವ ಕೆಲವು ಮುಖ್ಯ ಉಪಗುಡಿಗಳೆಂದರೆ ಸೂರ್ಯನಾರಾಯಣ, ತಾರಕೇಶ್ವರ, ಮುಕ್ತಿ ನರಸಿಂಹ, ಪಾತಾಳೇಶ್ವರ, ನವದುರ್ಗ, ಸರಸ್ವತಿ, ವಿದ್ಯಾರಣ್ಯ, ಪಾರ್ವತಿ, ಭುವನೇಶ್ವರಿ, ಗುಲಗಂಜಿ, ಮಾಧವ ಮತ್ತು ವೆಂಕಟೇಶ್ವರ ದೇವಾಲಯಗಳು ಚಾಲುಕ್ಯ ಕ್ರಿಸ್ತಶಕ 12ನೇ ಶತಮಾನ ಶೈಲಿಯಲ್ಲಿವೆ. ದೇವಾಲಯವನ್ನು ಶಿವಪಂಚಾಯತನ ವಾಸ್ತು ಆಧರಿಸಿ ನಿರ್ಮಿಸಲಾಗಿದೆ. ಹಾಗೆಯೇ ಈ ವಿಜಯನಗರ ಸಾಮ್ರಾಜ್ಯದ ಹಂಪಿಯ ರಾಜ್ಯವನ್ನು ಆಳಿದ ವಂಶಸ್ಥರ ಒಂದು ಈ ರೀತಿಯಾಗಿ ಮೂಡಿಬಂದಿದೆ. ಈ ವಿಜಯನಗರ ಸಾಮ್ರಾಜ್ಯದ ಅತಿ ಮುಖ್ಯವಾದ ದೇವಾಲಯ ವಿರೂಪಾಕ್ಷ ದೇವಾಲಯ. ಈ ವಿರೂಪಾಕ್ಷ ದೇವಾಲಯದ ಶ್ರೀ ವಿರೂಪಾಕ್ಷ ದೇವಸ್ಥಾನದ ಅಕ್ಕಪಕ್ಕ ಶ್ರೀ ಪಂಪಾದೇವಿ ದೇವಸ್ಥಾನವೂ ಕೂಡ ಇದೆ. ಈ ಪಂಪಾದೇವಿ ದೇವಸ್ಥಾನದ ಸುತ್ತಮುತ್ತಲೂ ಕೂಡ ಅನೇಕ ಶಿಲೆಗಳಿಂದ ಭಾರೀ ಕುಸರಿ ಕೈಚಳಕದಿಂದ ಶಿಲ್ಪಿ ತನ್ನ ಚಾಣಕ್ಯತನವನ್ನು ಮೆರೆದಿದ್ದಾನೆ. ಈ ಚಾಣಕ್ಷದ ಶಿಲ್ಪಕಲೆಯು ಪ್ರತಿಯೊಬ್ಬ ಮನುಷ್ಯನನ್ನು ಆಕರ್ಷಿಸುತ್ತದೆ. ಇಲ್ಲೇ ಅಕ್ಕಪಕ್ಕದಲ್ಲಿ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿ ಒಂದು ಕಲ್ಯಾಣಿಯೂ ಕೂಡ ಇದೆ. ಈ ಕಲ್ಯಾಣಿಯಲ್ಲಿ ಸಾಕಷ್ಟು ನೀರು ತುಂಬಿದ ದೊಡ್ಡ ಕೊಳ ಕಲ್ಯಾಣಿ ಇದು ಆಗಿದೆ. ಈ ನೀರಿನ ಹತ್ತಿರ ನಾವು ಹೋಗಲು ಅನೇಕ ಕಟ್ಟೆಗಳು ಕೂಡ ಇವೆ. ಈ ಕಲ್ಯಾಣಿಯಲ್ಲಿ ಸಾಕಷ್ಟು ನೀರು ತುಂಬಿದ ವ್ಯವಸ್ಥೆ ಇದೆ. ಇಲ್ಲಿ ಇಳಿದು ಹೋಗಲು ಮತ್ತು ಏರಲು ಈ ಕಲ್ಯಾಣಿಯಲ್ಲಿ ಕಟ್ಟೆಗಳನ್ನು ನಿರ್ಮಿಸಲಾಗಿದೆ. ಈ ಕಲ್ಯಾಣಿಯಲ್ಲಿರುವ ನೀರು ಸ್ವಚ್ಛಂದವಾಗಿ ಕಾಣುತ್ತದೆ. ಇಲ್ಲಿ ದಿನನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ಕೊಡುತ್ತಾರೆ ಮತ್ತು ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಶೈಕ್ಷಣಿಕ ಪ್ರವಾಸಕ್ಕೆಂದು ಈ ವಿಜಯನಗರದ ಸಾಮ್ರಾಜ್ಯದ
ಹಂಪಿಯನ್ನು ನೋಡಲು ಬರುತ್ತಾರೆ. ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿಯೇ ಮತ್ತೊಂದು ಬೃಹತ್ತಾಕಾರದ ವಿರೂಪಾಕ್ಷ ದೇವಾಲಯದ ಅದರಂತೆಯೇ ಅದರ ಒಂದು ಪ್ರತಿಯಂತೆ ಕಾಣುವ ಇನ್ನೊಂದು ಗೋಪುರವು ಕೂಡ ಅಲ್ಲಿ ಎದ್ದು ಕಾಣುತ್ತದೆ. ಈ ಕಲ್ಯಾಣಿಯಲ್ಲಿರುವ ನೀರನ್ನು ಅದರ ಸುತ್ತಮುತ್ತಲಿರುವ ಒಂದು ಬೃಹದಾಕಾರದ ಶಿಲ್ಪಕಲೆಯನ್ನು ನೋಡಲು ನಮಗೆ ಎಷ್ಟು ನೋಡಿದರೂ ಬೇಸರ ಅನ್ನಿಸುವುದೇ ಇಲ್ಲ. ಶ್ರೀ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿ ದುರ್ಗಾದೇವಿಯ ದೇವಸ್ಥಾನವೂ ಇದೆ. ಈ ದುರ್ಗಾದೇವಿ ಮತ್ತು ವಿರೂಪಾಕ್ಷ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸುವಾಗ ದೊಡ್ಡ ಆನೆಯು ಕೂಡ ಬಂದು, ಮಾವುತರನ್ನೊಳಗೊಂಡ ಆನೆಯು ಬಂದು ಆ ಎಲ್ಲ ಮೂರ್ತಿಗಳಿಗೆ ತನ್ನ ಸೊಂಡೆ ಮತ್ತು ಭಕ್ತಿಯಿಂದ ಸೊಂಡೆಲುವಿಂದ ಮುಟ್ಟಿ ನಮಸ್ಕರಿಸಿ ಹೋಗುತ್ತದೆ. ಇದು ಒಂದು ವಿಶೇಷವಾಗಿದೆ. ಈ ವಿರೂಪಾಕ್ಷ ದೇವಾಲಯವೇ ಇಲ್ಲಿ ಎಲ್ಲರನ್ನೂ ಆಕರ್ಷಿಸಿದರೂ ಕೂಡ ತನ್ನ ಒಂದು ವಿರೂಪಾಕ್ಷ ದೇವಾಲಯದ ಸರಹದ್ದಿನಲ್ಲಿ, ಅಂದರೆ 1 ಕಿಲೋಮೀಟರ್ ಸರೌಂಡದಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಾವು ಕಾಣುತ್ತೇವೆ. ಹಾಗೆ ಸಾಕಷ್ಟು ದೇವಾಲಯಗಳಲ್ಲಿ ಕಾಣುವಾಗ ನಾವು ಮುಖ್ಯವಾಗಿ ಉಗ್ರ ನರಸಿಂಹ ದೇವಾಲಯವು ಕೂಡ ಇಲ್ಲಿ ವಿರೂಪಾಕ್ಷ ದೇವಾಲಯದ ಅಕ್ಕಪಕ್ಕದಲ್ಲಿ ಇದೆ. ಮತ್ತು ಸಾಸಿವೆ ಕಾಳ ಗಣಪತಿಯು ಕೂಡ ವಿರೂಪಾಕ್ಷ ದೇವಾಲಯದಿಂದ ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಸಾಸಿವೆ ಕಾಳ ಗಣಪತಿಯು ಕೂಡ ದೇವಾಲಯವು ಕೂಡ ನಾವು ಕಾಣಬಹುದು. ಮತ್ತು ಅಲ್ಲೇ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲಿ, ಅಂದರೆ ಅದು 1 ಕಿಲೋಮೀಟರ್ ಒಳಗಡೆಯಾಗಿ ಕಡಲೆಕಾಳ ಗಣಪತಿಯನ್ನು ಕಾಣಬಹುದು. ಇವು ಹೇಳಲಿಕ್ಕೆ ಕಡಲೆಕಾಳು ಮತ್ತು ಸಾಸಿವೆ ಕಾಳು ಗಣಪತಿ ಅಂತ ಹೇಳಿ ಹೆಸರನ್ನು ನಾವು ಕೇಳುತ್ತೇವೆ. ಆದರೆ ಈ ಕಡಲೆಕಾಳು ಗಣಪತಿ ಅಂದರೆ ಚಿಕ್ಕದಾಗಿರ್ಬೋದೇನೋ ಅನ್ನಿಸಬಹುದು, ಆದರೆ ಒಂದು ಬೃಹತ್ತಾಕಾರದ ಆ ಒಂದು ಕಡಲೆಕಾಳ ಗಣಪತಿ ನಮಗೆ ಕಾಣಸಿಗುತ್ತಾನೆ. ನಮ್ಮ ಮುಂದೆ ಬೃಹತ್ತಾಗಿ ವಿಜೃಂಭಿಸುತ್ತಾನೆ ಕಡಲೆಕಾಳು ಗಣಪತಿ. ಹಾಗೆ ಅದರ ಪಕ್ಕದಲ್ಲಿಯೇ ಮತ್ತು ಸಾಸಿವೆ ಕಾಳ ಗಣಪತಿಯೂ ಕೂಡ ಇದೆ. ಆ ಸಾಸಿವೆ ಕಾಳ ಗಣಪತಿಯನ್ನು ಈ ಒಂದು ಮುಂದಿನ ಕ್ಷಣದಲ್ಲಿ ನಾವು ಕಾಣಬಹುದು. ಈಗ ನಾವು ಹೊರಟಿರುವ ಭವ್ಯ ಹಂಪಿಯ ದೇವಸ್ಥಾನ ಇಲ್ಲಿ
ಈ ಸಾಮ್ರಾಜ್ಯದಲ್ಲಿ ಎಷ್ಟೊಂದು ದೇವಸ್ಥಾನಗಳು ಎಲ್ಲಿ ನಿರ್ಮಿಸಿದ್ದಾರೆಂದರೆ ನಮಗೆ ನೋಡಲು ಬೇಸರ ಆಗದಂತೆ ಆ ದೇವಸ್ಥಾನಗಳು ನಮ್ಮನ್ನು ಆಕರ್ಷಿಸುತ್ತವೆ. ದಿನನಿತ್ಯ ಇಲ್ಲಿ ಪ್ರವಾಸಿಗರು ಸಾವಿರಾರು ಜನರು ಈ ಒಂದು ವೀಕ್ಷಣೆಯ ಐತಿಹಾಸಿಕ ಒಂದು ಸೌಂದರ್ಯ ಸೊಬಗವನ್ನು, ಶಿಲ್ಪಕಲೆಯ ಒಂದು ಚಾಣಾಕ್ಷತನವನ್ನು ನೋಡಲು ಸಾಕಷ್ಟು ಮಹಿಳೆಯರು ಮತ್ತು ಪುರುಷರು ಬಂದೇ ಬರುತ್ತಾರೆ. ಹಾಗೆ ಬರುವವರಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆಂದು ಎಲ್ಲ ರಾಜ್ಯಗಳಿಂದ, ನಮ್ಮ ದೇಶದ ಮತ್ತು ಹೊರದೇಶದ ಪ್ರವಾಸಿಗರು, ಸರ್ವಶ್ರೇಷ್ಠ ವಿದ್ಯಾರ್ಥಿನಿಯರು ಕೂಡ ತಮ್ಮ ಶೈಕ್ಷಣಿಕ ಪ್ರವಾಸ ಮಾಡಿ ತಮ್ಮ ಒಂದು ಐತಿಹಾಸಿಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ತೆರಳುತ್ತಾರೆ. ಇಲ್ಲಿ ಈಗ ನಮಗೆ ಕಾಣಸಿಗುವ ದೇವಾಲಯವು ಕಡಲೇಕಾಳ ಗಣಪತಿ. ಈ ಕಡಲೇಕಾಳ ಗಣೇಶ ಮೂರ್ತಿ ಅನೇಕ ಶಿಲ್ಪಕಲೆಯಿಂದ, ಸ್ತಂಭಗಳಿಂದ ಗಟ್ಟಿಮುಟ್ಟಾಗಿ ಕಾಣಸಿಗುತ್ತದೆ. ಈ ಕಡಲೇಕಾಳ ಗಣಪತಿ ಶಿಲ್ಪವಿರುವ ಸ್ಥಳದಿಂದ ಪೂರ್ವ ದಿಕ್ಕಿನಲ್ಲಿ 4.5 ಮೀಟರ್ ಎತ್ತರದ ಗಣೇಶನ ಏಕಶಿಲಾ ಶಿಲ್ಪವಿದೆ. ಈ ಗಣೇಶನ ಶಿಲ್ಪವನ್ನು ಒಂದೇ ಕಲ್ಲಿನಿಂದ ನಿರ್ಮಿಸಿದ್ದು, ನಂತರದಲ್ಲಿ ಅದಕ್ಕೆ ಗರ್ಭಗೃಹ ಮತ್ತು ಅದರ ಮುಂಭಾಗದಲ್ಲಿ ಸುಂದರ ಕೆತ್ತನೆಗಳಿರುವ ಕಂಬಗಳನ್ನು ತೆರೆದ ಮಂಟಪವನ್ನು ಸೇರಿಸಲಾಗಿದೆ. ಇಲ್ಲಿರುವ ಕಂಬಗಳಲ್ಲಿ ಜನರ ನಿತ್ಯ ಜೀವನದ ಮತ್ತು ದೇವತೆಗಳ ಸುಂದರ ಉಬ್ಬು ಶಿಲ್ಪಗಳಿವೆ. ಹಾಗೆ ಕಂಡ ಕಡಲೇಕಾಳು ಗಣೇಶನಿಗೆ ನಾವು ಭಕ್ತಿಯಿಂದ ನಮ್ಮ ಅಶೋಕ್ ಕೋತ್ ಆತನ ಯೂಟ್ಯೂಬ್ ಚಾನಲ್ ಕೂಡ ಭಕ್ತಿಯಿಂದ ಸಾಷ್ಟಾಂಗ ಹಾಕಿ ನಮಸ್ಕರಿಸಿತು. ಎಷ್ಟು ನೋಡಿದರೂ ಮತ್ತೊಮ್ಮೆ ನೋಡಬೇಕೆಂಬ, ಮತ್ತೊಮ್ಮೆ ನೋಡಿದರೂ ಮಗದೊಮ್ಮೆ ನೋಡಬೇಕೆಂಬ ಹಂಬಲ ಆ ಕಡಲೇಕಾಳು ಗಣೇಶ ನಮ್ಮನ್ನು ಆಕರ್ಷಿಸುತ್ತಿದ್ದ. ಮರಳಿ ಮರಳಿ ನೋಡುವಂತೆ ಮಾಡುತ್ತಿದ್ದ. ಹೊರಳಿ ಹೊರಳಿ ಮತ್ತೊಮ್ಮೆ ಹೋಗಿ ನಮಸ್ಕರಿಸಲೇಬೇಕೆಂಬ ಮನಸ್ಸಿನಲ್ಲಿ ಭಕ್ತಿ ಮೂಡಿಸುತ್ತಿದ್ದ ಕಡಲೇಕಾಳ ಗಣಪತಿ. ಹಾಗೆ ನಾವು ಕಡಲೇಕಾಳ ಗಣೇಶನಿಗೆ ಭಕ್ತಿಯಿಂದ ನಮಸ್ಕರಿಸಿ ಮುಂದಿರುವ ಮಂಟಪದಲ್ಲಿ ನಾವು ಅನೇಕ ಭಕ್ತಾದಿಗಳು
ಮತ್ತು ಪ್ರವಾಸಿಗರು ಬರುವಂಥ ಒಂದು ತಾಣಕ್ಕೆ ಹೊರಟೆವು. ಕೈ ಮಾಡಿ ಕೈ ಬೀಸಿ ಕಣ್ಣೆದರು ಹರಿಯುವಷ್ಟು ಭವ್ಯವಾದ ಕಲ್ಲುಗಳ ಶಿಲ್ಪಗಳು ಒಂದಲ್ಲ ಎರಡಲ್ಲ, ಹೀಗೆ 3-4 ಕಿಲೋಮೀಟರ್ಗಳ ಉದ್ದಗಲಕ್ಕೂ ಕಲ್ಲಿನಲ್ಲಿಯೇ ಕೆತ್ತಿದ ಶಿಲ್ಪಗಳು ನಮ್ಮನ್ನು ಆಕರ್ಷಿಸುತ್ತಿದ್ದವು. ಈಗ ನಾವು ಇಷ್ಟು ವೀಕ್ಷಣೆ ಮಾಡಿದ್ದರೂ ಕೂಡ ಇನ್ನೂ ಉಳಿದ ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು, ಅಂದರೆ ಇನ್ನೂ ಸಾಸಿಮೆ ಕಾಳ ಗಣಪತಿ, ಉಗ್ರ ನರಸಿಂಹ ಮೂರ್ತಿ ದೇವಾಲಯ ಮತ್ತು ಈ ಅರಸರ ರಾಣಿ ಸ್ನಾನಗೃಹ ಹೀಗೆ ಮುಂತಾದವುಗಳನ್ನು ನಾವು ತೋರಿಸಲಿದ್ದೇವೆ.